ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರೋ ಪನ್ನೀರ್ ಮತ್ತು ಪೀಸ್ ಪಲಾವ್ ಬಿರಿಯಾನಿ ಏನು ಮಾಡೋದಂತ ನೋಡೋಣ. ಫಸ್ಟ್ ನಾನು ಕುಕ್ಕರಲ್ಲಿ ಎಣ್ಣೆ ಇಟ್ಟಿದ್ದೀನಿ ಮತ್ತು ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಇಷ್ಟು ಹಾಕಿ ರುಬ್ಕೋಬೇಕು. ಕಾಯ್ದಿರೋ ಎಣ್ಣೆಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕಿದ್ದೀನಿ. ಈಗೇನು ನಾವು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಹಾಕಿ ಅದು 5 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕಾಯಿಸ್ಬೇಕು. ಮತ್ತು ಬಟಾಣಿ ಹಾಕಿ ಮನೆಯಲ್ಲೇ ಮಾಡಿರೋ ಪನ್ನೀರ್ ಹಾಕಿದ್ದೀನಿ. ಸೊ ಹಾಲು ಜಾಸ್ತಿ ಇತ್ತು, ಒಡಿಸಿ ನಾವು ಹೋಮ್ ಮೇಡ್ ಪನ್ನೀರ್ ಮಾಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಲೈಟಾಗಿ ಕಸ್ತೂರಿ ಮೇಥಿ ಟೇಸ್ಟ್ ಬರಲಿ ಅಂತ, ಬೇರೆ ಏನು ನಾನು ಮಸಾಲೆ ಆ್ಯಡ್ ಮಾಡಿಲ್ಲ. ಕಸ್ತೂರಿ ಮೇಥಿ ಒಂದು ಬಿಟ್ಟರೆ ಸೊ ಈಗ ನಾವು ನೆನೆಸಿಟ್ಟಿರೋ ಅಕ್ಕಿ ತೊಳೆದಾಕಿ ರುಚಿಗೆ ಅಲ್ಲೇ ಅಂದರೆ ತಕ್ಕಷ್ಟು ನೀರು ಹಾಕಿ, ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ 2 ವಿಸಿಲ್ ಬೇಯಿಸಿದ್ರೆ ಪೀಸ್ ಪನ್ನೀರ್ ಬಿರಿಯಾನಿ ಅವ್ರ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ, ಯಾವ ಮಸಾಲೆನೂ ಹಾಕಿಲ್ಲ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮಾಡಿ ಟಿಫನ್ಗೆ ಕಟ್ಟಿದಾಗಿದೆ. ವಿಡಿಯೋ ಫಾಸ್ಟಾಗಿದೆ, ಓಕೆನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.